ಸಂಪೂರ್ಣ ನಿಯಂತ್ರಿತವಾಗಿ ನಾವು ಮಾಡಿದ್ದೀವಿ. ಸಿಟ್ಟಿಂಗ್ ಏರಿಯಾ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ 203 ಜನ ಕೂತ್ಕೊಳ್ಬೋದು. 3 ಕಡೆಗಳಲ್ಲಿ ಏಕಕಾಲದಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ದೂರ ಯಾಕೆ ಹೋಗ್ಬೇಕು, ನಿಮ್ಮ ಹತ್ರವೇ ಬಂದರೆ ಒಳ್ಳೇದಂತೇಳಿ ನಾವೇ ಬರ್ತೇವೆ ಅಂತೇಳಿ ನಮ್ಮದು ಉದ್ದೇಶ. 76ರಲ್ಲಿ ಲೈಸೆನ್ಸ್ ತಗೊಂಡು 22/9/78ರಂದು ಇನಾಗರೇಷನ್ ಆಯಿತು. ಅಂತಂದ್ರೆ ಒಂದು ಕಸ್ಟಮರ್ ಒಳಗೆ ಬರುವಾಗ ಅವರು ಹ್ಯಾಪಿಯಾಗಿ ಬರುವಾಗ ಹ್ಯಾಪಿಯಾಗಿ ಹೇಳಬೇಕು, ನಮ್ಮ ಒಳ್ಳೆ ಎಂಜಾಯ್ ಆ ಥರ ಎಡ್ಡೆ ಮಲ್ದಿರು ಮಾರ. Screen 1, screen 2, screen 3, every 3 of the screens are very good, and also food counter ಇದೆ, cafe ಇದೆ. ಸುಳ್ಯ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಕಮೆಂಟ್ ಪಾಸ್ ಮಾಡೋರಿಗೆ ಇವತ್ತು ನಾನೊಂದು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ. ನಮ್ಮ ಸುಳ್ಯದ ಹಳೆ ಸಂತೋಷ್ ಥಿಯೇಟರ್ ಇವಾಗ ಭಾರತ್ ಸಿನಿಮಾ ಆಗಿ ಕ್ರಿಯೇಟ್ ಆಗಿದೆ. ಹೈಟೆಕ್ ಟಚ್ ಕೊಟ್ಟಿರುವಂತಹ ಈ ಒಂದು ಭಾರತ್ ಸಿನಿಮಾದಲ್ಲಿ ಇವಾಗ ಮಲ್ಟಿಪ್ಲೆಕ್ಸ್ ಆಗಿ ಎಲ್ಲಾ ಸಿನಿಮಾಗಳು ಕಾಣಸಿಗತ್ತೆ ಇನ್ ಮುಂದೆ. ಸೊ ಹಾಗಾಗಿ ಇವತ್ತು ಈ ಒಂದು ಸಂತೋಷ್ ಥಿಯೇಟರ್ ಭಾರತ ಸಿನಿಮಾ ಆಗಿ ಓಪನ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಜೊತೆಗೆ ಏನೆಲ್ಲ ಹೈಟೆಕ್ ಟಚ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ತೋರಿಸ್ತೀನಿ, ಬನ್ನಿ. ಎಲ್ಲ ಕಡೆ ಸಿನಿಮಾ ಥಿಯೇಟರ್ಗಳು ಮುಚ್ಚುವಂತಹ ಈ ಒಂದು ಕಾಲದಲ್ಲಿ ನಮ್ಮ ಸುಳ್ಯದ ಗಾಂಧಿನಗರದ ಸಂತೋಷ್ ಥಿಯೇಟರ್ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಳೆ ಥಿಯೇಟರ್ನ ಹೊಸ ಥಿಯೇಟರ್ ಆಗಿ ಟಚ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು, ಒಳಗಡೆ ಸಂಪೂರ್ಣವಾಗಿ ಹೈಟೆಕ್ ಟಚ್ ಕೊಟ್ಟಿರುವಂತಹದ್ದು ಭಾರತ್ ಸಿನಿಮಾದವರು. ನೀವು ನೋಡ್ತಾ ಇರಬಹುದು, ಒಂದಲ್ಲ ಎರಡಲ್ಲ 3 ಸ್ಕ್ರೀನ್ ನಲ್ಲಿ ಇನ್ ಮುಂದೆ ನಮ್ಮ ಸುಳ್ಯದಲ್ಲಿ ನಿಮಗೆ ಸಿನಿ ಪ್ರಿಯರಿಗೆ ಇಲ್ಲಿ ಸಿನಿಮಾಗಳು ಕಾಣಸಿಗುತ್ತೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಅಲ್ಲಿ ತನಕ ಈ ಕಡೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಹೈಟೆಕ್ ಟಚ್ ಕೊಟ್ಟಿದ್ದಾರೆ ಫ್ರಂಟ್ ಭಾಗದಲ್ಲಿ. ಸೊ ಹಾಗಾಗಿ ಒಳಗಡೆ ಕೂಡ ಯಾವ ರೀತಿ ಟಚ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ತೋರಿಸ್ತೀವಿ. ಹೇಗಿದ್ದ ಸಂತೋಷ್ ಥಿಯೇಟರ್ ಇವಾಗ ಹೇಗಾಗಿದೆ ನೋಡಿ. ಸಂಪೂರ್ಣವಾಗಿ ಹೈಟೆಕ್ ಟಚ್ ಕೊಟ್ಟಿದ್ದಾರೆ ಭಾರತ್ ಸಿನಿಮಾದವರು. ಮುಂಚೆಲ್ಲ ನಾವು ಇಲ್ಲಿಗೆ ಸಣ್ಣದಿರುವಾಗ ಬರ್ತಾ ಇದ್ವಿ, ತವರಣ ಸೇರಿ ನಾನು ಮೊದಲು ನೋಡಿದಂತಹ ಸಿನಿಮಾ. ಸೊ ಹಾಗಾಗಿ ಇವಾಗ ಇದರ ಒಳಗಡೆ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಹೈಟೆಕ್ ಟಚ್ ಕೊಟ್ಟಿರುವಂಥದ್ದು. ಇವಾಗೆಲ್ಲ ಸಿನಿಮಾ ಬಂದರೆ ನಮ್ಮ ಸುಳ್ಳಿದ ಸಿನಿ ಪ್ರಿಯರು ಒಂದಾ ಪುತ್ತೂರಿಗೆ ಹೋಗ್ತಾ ಇದ್ರು ಅಥವಾ ಕಾಸರಗೋಡಿಗೆ ಹೋಗ್ತಾ ಇದ್ರು. ಆದರೆ ಇನ್ನು ಮುಂದೆ ನೀವು ಟೆನ್ಷನ್ ಮಾಡಬೇಕು ಅಂತಿಲ್ಲ, ನಮ್ಮ ಸುಳ್ಯಕ್ಕೆ ಆರಾಮ್ಸೆಯಾಗಿ ಬರ್ಬೋದು. ಒಳ್ಳೆಯ ಸ್ಕ್ರೀನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ನೊಂದಿಗೆ ಇದೀಗ ಭಾರತ ಸಿನಿಮಾದ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಅಶ್ವಿನ್ ಪ್ರಭು ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸುಳ್ಯಕ್ಕೆ ಮೊದಲ ಬಾರಿಗೆ ಎಲ್ಲರೂ ಕೂಡ ಮುಂಚೆ ನಾವು ಸುಳ್ಳಿದವರು ಪುತ್ತೂರು ಅಥವಾ ಬೇರೆ ಕಡೆ ಹೋಗ್ತಾ ಇದ್ವಿ, ಆ ಕಡೆ ಚೂಸ್ ಮಾಡ್ತಾ ಇದ್ವಿ. ನಮ್ಮ ಸುಳ್ಯಕ್ಕೆ ಒಂದಲ್ಲ ಎರಡಲ್ಲ 3 ತಂದಿದ್ದೀರಾ. ಸೊ ಹಾಗಾಗಿ ನಿಜವಾಗ್ಲೂ ಹ್ಯಾಪಿ ಅನಿಸ್ತಾ ಇದೆ. ಅದೇ, ಸೊ ಹಾಗಾಗಿ ಮಾತಾಡಿ ಸರ್, ಯಾವ ರೀತಿ ಇರತ್ತೆ ಅಂತ. ಇದಂದ್ರೆ ನಾವು ಹೊಸ ಕಾನ್ಸೆಪ್ಟ್ ಅಲ್ಲಿ ತಯಾರು ಮಾಡಿದಂತ ಚಿತ್ರಮಂದಿರ. ಇದು ಮೊದಲು ಒಂದೇ ಪರದೆ ಇದ್ದದ್ದು. ಆ ಒಂದು ಪರದೆಯನ್ನ ನಾವು 3 ಪರದೆ ಮಾಡಿದ್ವಿ. ಅದಕ್ಕೆ ಅದರದೇ ಆದಂತ ಚಾಲೆಂಜಸ್ ಮತ್ತೆ ಟೆಕ್ನಿಕ್ಯಾಲಿಟೀಸ್ ಎಲ್ಲ ತುಂಬಾ ಇದೆ. ಆದ್ರೂ ನಾವು ಇದನ್ನ ಸಾಧಾರಣ 8 ತಿಂಗಳ ಮೊದಲಿಗೆ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ, ಫಿಟ್ ಔಟ್ಸ್. ಸೊ ಇದನ್ನ ಈ ಟೈಮಲ್ಲಿ ಈಗ ಫಿನಿಶ್ ಆಗ್ಲಿಕ್ಕೆ ಆಲ್ಮೋಸ್ಟ್ 8-9 ತಿಂಗಳಾಯ್ತು. ಇದರಲ್ಲಿ ಸ್ವಲ್ಪ ಸಿವಿಲ್ ವರ್ಕ್ಸು ಇತ್ತು, ಮತ್ತೆ ಎಲ್ಲಾ ತರದ್ದು. ಈಗ ಇದನ್ನ ಸಂಪೂರ್ಣ ನಿಯಂತ್ರಿತವಾಗಿ ನಾವು ಮಾಡಿದ್ದೀವಿ. ಸೊ ಇದೊಂದು ನಿಮ್ಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ನೀವು ಹೇಗೆ ಚಿತ್ರವನ್ನು ನೋಡ್ತೀರಾ, ನಿಮ್ಗೆ ಸೇಮ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊಡುತ್ತೆ. ಸೊ ಇದರಲ್ಲಿ ನಾವು ಯಾವುದು ಕಾಂಪ್ರಮೈಸ್ ಮಾಡಲಿಲ್ಲ. ನಮ್ದು ಬೇರೆ ಯಾವ ಚಿತ್ರಮಂದಿರಗಳು ಹೇಗಿದ್ದೇವೆ ಅದೇ ಸೇಮ್ ಸಿಸ್ಟಮ್ ನಾವು ಅಳವಡಿಸಿದ್ದೀವಿ. ಇವಾಗ ಇದು ಫಸ್ಟ್ ಸ್ಕ್ರೀನ್ ಎಷ್ಟು ಜನ ಕೂತ್ಕೊಳ್ಬಹುದು ಸರ್? ಇದರಲ್ಲಿ ದೊಡ್ಡ ಸ್ಕ್ರೀನ್ 203 ಜನ ಕೂತ್ಕೊಳ್ಬಹುದು. ಇದರಲ್ಲಿ ನಿಮ್ಗೆ 3D ಕಾಂಪ್ಯಾಟಿಬಲ್, ಇದರಲ್ಲಿ 3D ಮೂವೀಸ್ ಕೂಡ ನಾವು ಹಾಕ್ಬಹುದು. ಸೊ ಆ ತರ ಈ ಕಾನ್ಸೆಪ್ಟ್ ಅಲ್ಲಿ ಈ ಸ್ಕ್ರೀನ್ ಅನ್ನ ಮಾಡಿದ್ದೀರಾ. ಸೌಂಡ್ ಎಫೆಕ್ಟ್ಸ್ ಎಲ್ಲವೂ
ಎಲ್ಲವೂ ಕೂಡ ಅಲ್ಲಿಗೆ ತರ ಇಲ್ಲ. ಟಾಪ್ ನಾಚ್ ಆಗಿರ್ತದೆ, ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಓಕೆ, ಒಂದು ವೇಳೆ ಪ್ರಾರಂಭ ಆದ್ಮೇಲೆ ಎಲ್ಲರೂ ಬಂದು ಇದನ್ನ ನೋಡಿ ಅವರೇ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇದಿಷ್ಟು ಎಷ್ಟು ಜನ ಹೇಳಿದ್ರೆ ಸರ್ ನೀವು? 203 ಜನ ಕೂತ್ಕೊಳ್ಬಹುದು. ಒಳಗಡೆ ಇನ್ನು ಕೂಡ 2 ಕ್ಯಾಬಿನ್ ಇದೆ ಅಲ್ವಾ, ನಾವು ಅಲ್ಲಿ ಕೂಡ ಹೋಗೋಣ. ಸೊ ಹಾಗಾಗಿ ಅವರು ಹೇಳ್ತಾ ಇರುವಂತಹದ್ದು ಇದು ಫಸ್ಟ್ ನೀವು ನೋಡ್ತಾ ಇರ್ಬೋದು, ಇದೆಲ್ಲವೂ ಕೂಡ 203, ಇದು ದೊಡ್ಡ ಸಿಟ್ಟಿಂಗ್ ಏರಿಯಾ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ 203 ಜನ ಕೂತ್ಕೊಳ್ಬಹುದು. ನಾವು ಇನ್ನೊಂದು ಒಳಗಡೆ ಹೋಗ್ತೀವಿ, ಇನ್ನೆರಡು ಎರಡು ಇದೆ. ಸೊ ಹಾಗಾಗಿ ಅದರ ಒಳಗಡೆ ಕೂಡ ಹೋಗ್ತೀವಿ. ಅಂದ್ರೆ ಫಿಲ್ಮ್ ಯಾವ ತರ ಹಾಕ್ತೀರಾ ಸರ್ ನೀವು, ಅಂದ್ರೆ ಕನ್ನಡ ಯಾವ ತರ? ಅದು ಆ ಟೈಮ್ ಅಲ್ಲಿ ಯಾವ್ದೆಲ್ಲ ರಿಲೀಸಸ್ ಇರುತ್ತೆ, ಈಗ ಮಲ್ಟಿ ಲಿಂಗ್ಯುವಲ್ ಮೂವೀಸ್ ಎಲ್ಲ ರಿಲೀಸ್ ಆಗುತ್ತೆ. ಹಿಂದಿ ರಿಲೀಸ್ ಆಗುತ್ತೆ, ಇಂಗ್ಲಿಷು ಆಗುತ್ತೆ, ಕನ್ನಡನೂ ಆಗುತ್ತೆ, ತಮಿಳು, ತೆಲುಗು ಆಗಿರುವಾಗ ತುಳುನು ಆಗುತ್ತೆ. ಸೊ ಆ ತರ ಇರುವಾಗ ನಿಮ್ಗೆ ಮಲ್ಟಿಪಲ್ ಸ್ಕ್ರೀನ್ಸ್ ಇರುವಾಗ ನಿಮ್ಗೆ ಶೆಡ್ಯೂಲಿಂಗ್ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಸೊ ಈ ಸ್ಕ್ರೀನ್ ಅಲ್ಲಿ ನಾವು ತುಳು ಹಾಕೋದಾದ್ರೆ ಇನ್ನೊಂದು ಸ್ಕ್ರೀನ್ ಅಲ್ಲಿ ತಮಿಳು ಹಾಕ್ಬೋದು, ಇಂಗ್ಲಿಷ್ ಹಾಕ್ಬೋದು, ಆ ತರ ಹಾಕ್ಬೋದು. ಪೇ ಎಲ್ಲ ಡಿಪೆಂಡ್ಸ್ ಇರುತ್ತಲ್ವಾ ಸರ್ ಫಿಲ್ಮಿಗೆ, ಅದು ಯಾವ ತರ ಇರುತ್ತೆ ಅಂತ? ಅದು ಡಿಪೆಂಡ್ಸ್ ಅಂದ್ರೆ ಒಂದು ನಾರ್ಮಲ್ ಒಂದು ರೇಟ್ ಇರ್ತದೆ, ಆದ್ರೆ ನಮ್ಮ ಸಾಧಾರಣವಾಗಿ ನಮ್ದು ಒಂದು ಸ್ಟ್ಯಾಂಡರ್ಡ್ ರೇಟ್ ಅಂತ ಇಡ್ತೇವೆ. ಬೇರೆ ಕಡೆ ತರ ಅದನ್ನೇ ನಾವು ಇಲ್ಲಿ ಮಾಡ್ತೀವಿ. ಈಗ ಇನಾಗ್ರಲ್ ಆಫರ್ ಅಂತ ಸ್ವಲ್ಪ ನಾವು ರೇಟ್ ಅನ್ನ ಸ್ವಲ್ಪ ಇದು ಕಂಡೀಷನ್ ನೋಡ್ಬಿಟ್ಟು ಸಿಟಿದು ಅವರದು ಸ್ಪೆಂಡಿಂಗ್ ಎಲ್ಲ ನೋಡ್ಬಿಟ್ಟು ಅದರ ಪ್ರಕಾರ ನಾವು ಅಳವಡಿಸ್ತೀವಿ. ಆ ಕಡೆ ಹೋಗೋಲ್ಲ ಸರ್? ಆ ಕಡೆ ಖಂಡಿತ ಬನ್ನಿ. ಸರ್ ಇದು ಎರಡನೇ ಪರದೆ. ಯಾವ ರೀತಿ ಇರುತ್ತೆ ಸರ್ ಇದು? ಎಷ್ಟು ಜನ ಕೂತ್ಕೊಳ್ಬಹುದು ಹೇಗೆ ಅಂತ? ಇದರಲ್ಲಿ 144 ಆಸನಗಳಿವೆ. ಮಿಕ್ಕಿದೆಲ್ಲ ಸೇಮ್ ಆಗಿ ಸೇಮ್ ಸ್ಕ್ರೀನು, ಪ್ರೊಜೆಕ್ಟರು ಮತ್ತೆ ನಿಮ್ಮ ಎಂಟ್ರಿ ಎಕ್ಸಿಟ್ ಎಲ್ಲ ಸೇಮ್ ಲೆವೆಲ್ಸ್ ಅಲ್ಲಿ ಇರ್ತದೆ. ಓಕೆ, ಈಗ ಡಿಸ್ಪ್ಲೇ ಕಾಣ್ತಾ ಇದೆ ನಮಗೆ, ಇದು ಮತ್ತು ಅದಕ್ಕೂ ಕಂಪೇರ್ ಇದೆ ಸ್ವಲ್ಪ, ಅದು ಸ್ವಲ್ಪ ಹೈಟೆಕ್ ಜಾಸ್ತಿ ಇದೆಯಾ? ಅದಂದ್ರೆ ಸ್ಕ್ರೀನ್ ಸೈಜ್ ದೊಡ್ಡದಿದೆ, ಅಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಪ್ರಕಾರ ನಮ್ಗೆ ಎಷ್ಟು ಏರಿಯಾ ಇದೆ ಅದರ ಪ್ರಕಾರ ನಾವು ಸ್ಕ್ರೀನ್ ಇದು ಸೈಜ್ ಅನ್ನ ವೇರಿ ಮಾಡ್ತೀವಿ. ಸೊ ಇದ್ರದ್ದು ಸ್ಕ್ರೀನ್ ಇದು ಕೆಪಾಸಿಟಿ ಅಂದ್ರೆ ಸ್ಕ್ರೀನ್ ಇದು ಲೆಂತ್ ವಿಡ್ತ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸ್ವಲ್ಪ ಸ್ಕ್ರೀನ್ ಚಿಕ್ಕದು ದೊಡ್ಡದು ಮಾಡಿ ಅದ್ರ ಕಾನ್ಸೆಪ್ಟ್ ಸೇಮ್ ಇರ್ತದೆ. ಇದು ಕೂಡ ನಿಮ್ಗೆ 22 ಇಂಚಸ್ ಪುಷ್ ಬ್ಯಾಕ್ ಸೀಟ್ಸ್ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ತುಂಬಾ ಆರಾಮವಾಗಿ ಮೂವಿಯನ್ನ ವಾಚ್ ಮಾಡಬಹುದು. ಓಕೆ, ಈಗ ಲೇಡೀಸ್ ರೂಮ್ ಇರುತ್ತೆ, ಜೊತೆಗೆ ಎಕ್ಸಿಟ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಹೇಳಿ ಅಂತ? ಇಲ್ಲಿ ನೀವು ನೋಡಿದಾಗೆ ನಮ್ದು ಲೇಡೀಸ್ ವಾಶ್ರೂಮ್ ಲೆಫ್ಟ್ ಸೈಡ್ ಗೆ ಇರುತ್ತೆ, ಮತ್ತೆ ರೈಟ್ ಸೈಡ್ ಗೆ ಜೆಂಟ್ಸ್ ವಾಶ್ರೂಮ್ ಅನ್ನ ಕೊಟ್ಟಿದ್ದೀವಿ. ಓಕೆ, ಎಲ್ಲವೂ ಕೂಡ ಅಂದ್ರೆ ಹೈಟೆಕ್ ಆಗಿ ಟಚ್ ಕೊಟ್ಟಿರುವಂತಹದ್ದು. ಹೌದೌದು, ಎಲ್ಲ ನಾರ್ಮಲಿ ನಿಮ್ದು ಕ್ಯೂಬಿಕಲ್ಸ್ ಎಲ್ಲ ಆಗಿ ನಿಮ್ದು ವೆಸ್ಟರ್ನ್ ಕೊಮೋಟ್, WC ವಾಶ್ ಅದೆಲ್ಲ ನಿಮ್ಗೆ ನಾರ್ಮಲ್ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಮತ್ತೆ ಮಾಲ್ ಗಳಲ್ಲಿ ಹೇಗೆ ಅಮ್ಯುನಿಟೀಸ್ ಇರುತ್ತೆ ವಾಶ್ರೂಮ್ ಗಳಲ್ಲಿ ಆ ತರನೇ ಇರ್ತದೆ, ಸೇಮ್ ಇದೆ. ಫಸ್ಟ್ ಫ್ಲೋರ್ ನಲ್ಲಿ ನೀವು ನೋಡ್ತಾ ಇರ್ಬೋದು 3rd ಸ್ಕ್ರೀನ್ ಕಾಣಿಸ್ತಾ ಇದೆ. ನೀವು ಹೀಗಡೆ ಒಳಗಡೆ ಬಂದಾಗ ಸರ್ ಹೋಗೋಣ ಒಳಗಡೆ, ಇಲ್ಲಿ ನೀವು ಸೀದಾ ಫಸ್ಟ್ ಫ್ಲೋರಿಗೆ ಬಂದಾಗ ನೋಡಿ ಓಪನ್ ಆಗಿ ಕಾಣಿಸ್ತಾ ಇದೆ, ನಂಬರ್ 3 ಹಾಕಿದ್ದಾರೆ. ದೊಡ್ಡ ಸ್ಕ್ರೀನ್ ಅನ್ಸುತ್ತೆ, ಒಳಗಡೆ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಸರ್, ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾರೆ ನಮಗೆ. ನೋಡಿ ಒಳಗಡೆ ಬಂದಾಗ ಈ ರೀತಿ ಲುಕ್ ಕಾಣಿಸ್ತಾ ಇದೆ ಈ ಒಂದು 3ನೇ ಸ್ಕ್ರೀನ್. ಸೊ ಹಾಗಾಗಿ ಸರ್ ಮಾತಾಡಿ ಸರ್, ಯಾವ ರೀತಿ ಇರುತ್ತೆ ಇದು ಅಂತ? ಓಕೆ, ಇದರಲ್ಲಿ ಸೀಟಿಂಗ್ ಕೆಪಾಸಿಟಿ ನಾನು ಮೊದಲು ಹೇಳಿದಾಗ ಸೀಟಿಂಗ್ ಕೆಪಾಸಿಟಿ ಮಾತ್ರ ಚೇಂಜಸ್ ಇದೆ, ಮಿಕ್ಕಿದೆಲ್ಲ ಸೇಮೇ ಇರ್ತದೆ ಟೆಕ್ನಾಲಜಿ. ಸಂಪೂರ್ಣವಾಗಿ ಎಸಿ ಇದೆ. ಹೌದು, ಸಂಪೂರ್ಣ ಹವಾರಿ ನಿಯಂತ್ರಣ. ಇವನ್ 3 ಪರದೆ ಕೂಡ ಸಂಪೂರ್ಣವಾಗಿ ಹವಾ ನಿಯಂತ್ರಿತವಾಗಿದೆ. 138 ಸೀಟಿಂಗ್ ಕೆಪಾಸಿಟಿ ಇರುವಂತಹ ಸ್ಕ್ರೀನ್ ಇದು. ನೀವು ನೋಡ್ತಾ ಇರ್ಬೋದು 138 ಜನ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇರುವಂತಹದ್ದು. ಸಂಪೂರ್ಣವಾಗಿ ರೆಡ್ಡಿಶ್ ಆಗಿ ಕಾಣ್ತಾ ಇದೆ. ಮುಂಚೆ ನಾವು ಈ ಒಂದು ಭಾರತ್ ಸಿನಿಮಾ ಅಂತ ಹೇಳೋಕೆ ರೆಡ್, ಸೊ ಹಾಗಾಗಿ ಇದನ್ನು ನೋಡೋದಕ್ಕೆ ಥೀಮ್ ಇದೆ. ಸೊ ಹಾಗಾಗಿ ನಾವು ಪುತ್ತೂರು, ಕಾಸರಗೋಡು ಸೈಡ್ ಹೋಗ್ತಾ ಇದ್ವಿ. ಬಟ್ ನಮ್ಮ ಸ್ಥಳದಲ್ಲಿ ಬಂದಾಗ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಸ್ಕ್ರೀನ್ ನೋಡ್ತಾ ಇರ್ಬೋದು ನೀವು, ಎಲ್ಲವೂ ನಾವು ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾಗ ಸೆಲೆಬ್ರಿಟಿಗಳು ಬಂದು ಇಲ್ಲಿ ನಿಂತುಕೊಂಡು ಅವರ ಸಿನಿಮಾದ ಲಾಸ್ಟ್ ಕ್ಯಾಪ್ಚರನ್ನು ತಗೊಳ್ತಾರೆ, ಒಪಿನಿಯನ್ ತಗೊಳ್ತಾರೆ. ಸೊ ಹಾಗಾಗಿ ನೋಡಿ ಈ ರೀತಿ ಸ್ಕ್ರೀನ್ ಕೆಳಗಡೆ ಸ್ಟೇಜ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನಮ್ಮ ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಸ್ಕ್ರೀನ್. ಸೊ ಹಾಗಾಗಿ ಕೆಳಗಡೆ ಕೆಫೆ ಕೂಡ ಇದೆಯಲ್ವಾ ಸರ್? ಹೌದು, ಅದನ್ನು ಕೂಡ ಮಾಹಿತಿ ಕೊಡ್ತಾರೆ. ಬನ್ನಿ ಸರ್, ಫೈನಲಿ ನಮ್ಮ ಸುಳ್ಯಕ್ಕೆ ಏನಾದರೂ ಹೊಸತ್ತು ಬೇಕು ಅಂತ ಜನ ಕೇಳ್ತಾ ಇದ್ರು, ಏನಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು. ಬಟ್ ಇವಾಗ ಹೊಸತ್ತು ಅಪ್ಡೇಟ್ ಆಗ್ತಾ ಇದೆ, ಸುಳ್ಯ ಜನರು ಎಜುಕೇಶನ್ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತ್ ಸಿನಿಮಾ ಕೂಡ ಸುಳ್ಯಕ್ಕೆ ಬಂದಿದೆ. ತುಂಬಾ ಸಿನಿ ಪ್ರಿಯರ್ ನಮ್ಮೂರಲ್ಲಿ ಕೂಡ ಇದ್ದಾರೆ. ಸರ್ ಏನ್ ಹೇಳ್ತೀರಾ ಸುಳ್ಯ ಜನತೆಗೆ ಅಂತ? ಅದೇ ಸಿನಿ ಪ್ರಿಯರಿಗೆ ಇದು ದಿಸ್ ಪ್ರಾಪರ್ಟಿ ವಿಲ್ ಬಿ ಟ್ರೀಟ್ ಫಾರ್ ದೆಮ್. ಅಂದ್ರೆ ಇಲ್ಲಿ ನಿಮ್ಗೆ ನಾವು ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ. ಸಂಪೂರ್ಣ ಹವಾ ನಿಯಂತ್ರಿತ ಡಿಜಿಟಲ್ ಪ್ರೊಜೆಕ್ಷನ್, ಡಾಲ್ಬಿ ಸರೌಂಡ್ ಸೌಂಡು, ನಿಮ್ಗೆ ಎಲ್ಲ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಬಂದು
ಮೂವಿ ನೋಡಿ ಓಕೆ ಅವರು ಎಂಟರ್ಟೈನ್ಮೆಂಟ್ ಪಡ್ಕೊಳ್ಬೇಕಂತ ನಮ್ಮ ಅಭಿಪ್ರಾಯ. ಆ ಫಿಲ್ಮ್ ಹೊರಗಡೆ ನೀವು ಟಿಕೆಟ್ ಮಾಡಿದಾಗ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಯಾವ್ದು ಇದೆಯಾ ಅಂತ ಹೇಳುವಂಥದ್ದಲ್ವಾ ಸರ್? ಹೇಗೆ ಹೊರಗಡೆ ನಾವು ಶೆಡ್ಯೂಲ್ ಹಾಕ್ತೀವಿ ಮತ್ತೆ ಮೀಡಿಯಾದಲ್ಲೂ ಕೊಡ್ತೀವಿ. ಮತ್ತೆ ನಮ್ದು ಇನ್ಸ್ಟಾ ಪೇಜಸ್ ಇರುತ್ತೆ, ಫೇಸ್ಬುಕ್ ಅಲ್ಲಿ ನಿಮಗೆ ನಾವು ವೀಕ್ಲಿ ಬೇಸಿಸ್ ಅಪ್ಡೇಟ್ ಮಾಡ್ತೀವಿ. ಈ ಕಡೆ ನೋಡಿದ್ರೆ ನೀವು ನಮ್ದು ಟಿಕೆಟಿಂಗ್ ಕೌಂಟರ್ ಇರ್ತದೆ. ಓಕೆ ಓಕೆ ಈ ಟಿಕೆಟಿಂಗ್ ಕೌಂಟರ್ ಅಲ್ಲಿ ಇಲ್ಲಿ ನಾವು ಮೂವಿ ಶೆಡ್ಯೂಲ್ ಅನ್ನ ಹಾಕ್ತೇವೆ. ಹಾಕ್ತೀರಾ? ಓಕೆ ಅದೇ ಸುಳ್ಳಿದ್ರೆ ಸ್ವಲ್ಪ ಲೋಕಲ್ ಫಸ್ಟಿಗೆ ಪ್ಲಾನ್ ಮಾಡುವವರು ಅದೇ ಮೀಡಿಯಾದಲ್ಲಿ ನೋಡಿಬಿಟ್ಟು ಇಲ್ಲಿ ಬಂದು ಟಿಕೆಟ್ ಅನ್ನ ತಗೋಬಹುದು. ಈಗ ಆನ್ಲೈನ್ ನಿಮ್ದು ಬುಕ್ ಮೈ ಶೋಸ್ ಅಂತ ಕೆಲವು ಪ್ಲಾಟ್ಫಾರ್ಮ್ಗಳಿವೆ. ಹೌದು ಓಕೆ ಸೊ ಬುಕ್ ಮೈ ಶೋ ಅಲ್ಲಿ ಸಹ ನೀವು ಮಾಡ್ಬೋದು. ಬುಕ್ ಮಾಡಿದ್ರೆ ನೀವು ಇಲ್ಲಿ ಟಿಕೆಟಿಂಗ್ ಕೌಂಟರ್ ಬರುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಒಂದು ಮೊಬೈಲ್ ಅಲ್ಲಿ QR ಕೋಡ್ ಬರುತ್ತೆ, ಓಕೆ ಅದನ್ನ ಒಳಗೆ ಬಂದು ಸ್ಕ್ಯಾನ್ ಮಾಡಿ ಒಳಗಡೆ ಒಳಗೆ ಹೋಗ್ಬೋದು. ಹೌದು ಸರ್, ಸಾಕಷ್ಟು ಮಾಹಿತಿ ಹೇಳಿದ್ರಿ. ನಮ್ಮ ಸುಳಿದವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಫಿಲ್ಮ್ ನೋಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಸುಳ್ಯದ ಪಯಸ್ವಿನಿ ನದಿ ಯಾವತ್ತೂ ಜೀವಂತವಾಗಿ ಹರಿತದೆ. ಇದಕ್ಕೆ ಜ್ವಲಂತ ನಿದರ್ಶನವಾಗಿ ಇವತ್ತು ಸುಳ್ಯದ ಸಂತೋಷ್ ಚಿತ್ರಮಂದಿರ ಮತ್ತೆ ಮರುಹುಟ್ಟು ಪಡೆದು ಅತ್ಯದ್ಭುತವಾದ ರೀತಿಯಲ್ಲಿ ನವೀಕರಣಗೊಂಡು ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಚಲನಚಿತ್ರ ಮಂದಿರವಾಗಿ ಹೊರಹೊಮ್ಮಿದೆ. ನನಗೆ ತುಂಬ ಸಂತೋಷ ಕೊಟ್ಟದ್ದು, ರಾಜ್ಯದಲ್ಲಿ ಅನೇಕ ಚಿತ್ರಮಂದಿರಗಳು ಬಾಗಿಲು ಮುಚ್ಚಿವೆ. ಬೆಂಗಳೂರಿನ ಕೆಂಪೇಗೌಡ ನಗರದಲ್ಲಿ ನೂರಾರು ಚಿತ್ರಮಂದಿರಗಳಿದ್ದು ಸಾಗರ್, ಕಲ್ಪನಂಥ ಚಿತ್ರಮಂದಿರಗಳು ಇವತ್ತು ಮರೆಯಾಗಿವೆ. ಅಂಥದ್ದರಲ್ಲಿ ಸುಳ್ಯದ ಸಂತೋಷ್ ಚಿತ್ರಮಂದಿರ ಬಹಳ ಜನರಿಗೆ ಮನೋರಂಜನೆ ಏಕಮಾತ್ರ ಕೇಂದ್ರವಾಗಿದ್ದಂಥ ಚಿತ್ರಮಂದಿರ ಇವತ್ತು ಕೆಲ ಕಾಲ ಸ್ಥಗಿತಗೊಂಡಿದ್ದರೂ ಮತ್ತೆ ಭಾರತ್ ಟಾಕೀಸ್ ಅವರ ಐಮಾಕ್ಸ್ ತಂತ್ರಜ್ಞಾನದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ತಂತ್ರಜ್ಞಾನವನ್ನು ಬಳಸಿ 3 ಕಡೆಗಳಲ್ಲಿ ಏಕಕಾಲದಲ್ಲಿ ಬೇರೆ ಬೇರೆ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇದರಿಂದಾಗಿ ಇಲ್ಲಿನ ಚಿತ್ರಪ್ರೇಮಿಗಳಿರ್ಬೋದು, ಮನೋರಂಜನೆಗಾಗಿ ಹಪಹಪಿಸುತ್ತಿರುವವರು ಇರ್ಬೋದು, ವಿದ್ಯಾರ್ಥಿಗಳಿರಬಹುದು, ಎಲ್ಲರಿಗೂ ಮನೋರಂಜನೆಯ ಒಂದು ಭಾಗ್ಯ ಸಿಗುತ್ತೆ. ಅದರ ಜೊತೆಗೆ ನಮ್ಮ ದುಡಿಮೆಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ, ನಾವು ಆರೋಗ್ಯವಂತರಾಗಿ ಕ್ರಿಯಾಶೀಲರಾಗಿ ನಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಇದು ಸಹಕಾರಿಯಾಗ್ತದೆ. ಅದಕ್ಕಾಗಿ ಸಂತೋಷ್ ಚಿತ್ರಮಂದಿರದ ಮೂಲ ಮಾಲೀಕರಾದ ಚಿದಾನಂದ ದಂಪತಿಗಳನ್ನು ಅಭಿನಂದಿಸ್ತೇನೆ, ಅವರ ಕುಟುಂಬವನ್ನು ಅಭಿನಂದಿಸ್ತೇನೆ. ಮತ್ತು ಇದನ್ನು ನವೀಕರಿಸಿ ನಮಗೆ ಅತ್ಯುತ್ತಮವಾದಂಥ ಡಿಜಿಟಲ್ ವ್ಯವಸ್ಥೆಯಿಂದ ಅದರ ಸೌಂಡ್ ಸಿಸ್ಟಮ್ ಇರ್ಬೋದು, ಪ್ರಾಜೆಕ್ಟರ್ ಇರ್ಬೋದು, ಕ್ಯಾಮರಾ ಇರ್ಬೋದು, ಎಲ್ಲವೂ ಅತ್ಯುತ್ತಮವಾಗಿ ಏರ್ಪಡಿಸಿ ನಮಗೆ ಮನೋರಂಜನೆ ಕೊಡಲಿಕ್ಕೆ ಬಂದಿರುವ ಭಾರತ್ ಟಾಕೀಸ್ನವರಿಗೂ ಕೂಡ ಅಭಿನಂದಿಸ್ತೇನೆ. ಇವರ ಈ ಒಂದು ಕಾರ್ಯ ಸುಳ್ಯಕ್ಕೆ ಅಗತ್ಯವಿತ್ತು. ವೇರ್ ದರ್ ಇಸ್ ಎ ನೀಡ್ ದರ್ ಇಸ್ ಎ ಸಪೋರ್ಟ್ ಅಂತ ಹೇಳಿದಾಗೆ ಒಂದು ಒಳ್ಳೆಯ ಬೆಂಬಲ ಸಿಕ್ಕಿದೆ. ನಾವೆಲ್ಲರೂ ಅವರಿಗೆ ಬೆಂಬಲಿಸಬೇಕು, ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು. ಆ ಮೂಲಕ ಈ ಸಂಸ್ಥೆಯನ್ನು ಇಲ್ಲಿ ಬೆಳೆಸಬೇಕು ಅಂತೇಳಿ ನಾನು ಜನರ ಪರವಾಗಿ, ಚಲನಚಿತ್ರ ಪ್ರೇಮಿಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ವಿಶ್ ದೆಮ್ ಆಲ್ ದ ಬೆಸ್ಟ್. ನನ್ನೊಂದಿಗೆ ಇದೀಗ ಭಾರತ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಆನಂದ್ ಪೈ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಸುಳ್ಯಕ್ಕೆ ಬಂದಿದ್ದೀರಾ. ಫಸ್ಟ್ ನಿಮಗೆ ವೆಲ್ಕಮ್ ಮಾಡ್ತೀನಿ ಸುಳ್ಯಕ್ಕೆ ನಾನು. ಎಷ್ಟು ಖುಷಿ ಇದೆ ಸರ್, ಮಾತಾಡಿ ನೀವು ಅಂತ. ಈ ಜನರ ಸಹಕಾರ ಯಾವ ಥರ ಬೇಕು ನಿಮಗೆ ಅಂತ. ಓಕೆ, ನಮ್ಮದು ಇದು ಭಾರತ್ ಸಿನಿಮಾಸ್ ನಾವು 2006 ಮಂಗಳೂರಲ್ಲಿ ಫಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು. ಎಲ್ಲ ದೊಡ್ಡ ದೊಡ್ಡ ಊರಲ್ಲಿ ಮಲ್ಟಿಪ್ಲೆಕ್ಸ್ಗಳಿವೆ. ನಮ್ಮೂರಿಗೆ ಬೇಕಂತೇಳಿ ನಾವು ಮಂಗಳೂರಿಗೆ ಫಸ್ಟ್ ತಂದಿದ್ವಿ. ಆ ನಂತರ ನಮ್ಮದು ರೂರಲ್ ಬೆಲ್ಟ್ ಅಂತೇಳಿ ನಾವು ಹೇಳ್ತೀವಿ. ಎಲ್ರಿಗೆ ನಮ್ಮ ದೊಡ್ಡ ಊರಿಗೆ ಬರಬೇಕು ಅಂತ ಅವಕಾಶ, ಹೌದು, ಎಂಟರ್ ಆಗಬೇಕು ಅಂತೇಳಿ ಎಲ್ಲರದ್ದು ಒಂದು ಆಸೆ. ಸೊ ವಿ ವಾಂಟೆಡ್ ಟು ರೀಚ್ ಔಟ್ ಟು ದ ಪ್ಲೇಸಸ್ ವೇರ್ ಇಟ್ ಇಸ್ ಮೋರ್ ಡಿಸರ್ವಿಂಗ್ ರಾದರ್ ದೆನ್ ಮೇಕಿಂಗ್ ಪೀಪಲ್ ಟ್ರಾವೆಲ್. ದೂರ ದೂರ ಯಾಕೆ ಹೋಗ್ಬೇಕು, ನಿಮ್ಮ ಹತ್ರವೇ ಬಂದರೆ ಒಳ್ಳೇದಂತೇಳಿ ನಾವೇ ಬರ್ತೇವೆ ಅಂತೇಳಿ ನಮ್ಮದು ಉದ್ದೇಶ. ಸೊ ಹಾಗೆ ನಾವು ಮಂಗಳೂರು ಆದ ನಂತರ ಶಿವಮೊಗ್ಗ ಹೋದ್ವಿ, ಪುತ್ತೂರು ಆಯಿತು, ನಿಮ್ಮ ಹತ್ರ ದೂರು, ಪಡುಬಿದ್ರಿ ಆಯಿತು, ನಾವು ಮತ್ತೆ ಕೋಟೇಶ್ವರದಲ್ಲಿ ಹೋಗಿದ್ದೀವಿ. ಸೊ ಹಾಗೆ ಹೌದು. ಸೊ ಎಷ್ಟು ಜನರ ಹತ್ರ ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ಹತ್ರ ಹೋಗೋದು ನಮ್ದು ಉದ್ದೇಶ. ಸೊ ಎಂಟರ್ಟೈನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಬಿಸಿ ಸ್ಕೆಡ್ಯೂಲ್ ಅಲ್ಲಿ, ಲೈಫ್ ವಿತ್ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಯು ಹ್ಯಾವ್ ಟು ಟೇಕ್ ಟೈಮ್ ಆಫ್ ಟು ಎಂಜಾಯ್ ಯುವರ್ ಲೈಫ್ ವಿತ್ ಯುವರ್ ಫ್ಯಾಮಿಲಿ. So we want everyone to support this cause. We have done the best whatever possible in Sulya. Of course, people will definitely enjoy this. We know your ಸಹಕಾರ ಯಾವಾಗಲೂ ಬೇಕಂತೇಳಿ ನಾವು ಎಲ್ಲರಿಗೆ ಒಂದು ವಿನಂತಿ ಮಾಡ್ತೇವೆ. ಥ್ಯಾಂಕ್ ಯು. ಸುಳ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿನಿ ರಸಿಕರಿಗೆ ಸುಳ್ಯದಲ್ಲಿ ಸಿನಿಮಾ ಥಿಯೇಟ್ರನ್ನು ಪ್ರಾರಂಭಿಸಿದಂತಹ ಪುಣ್ಯಾತ್ಮ ನನ್ನೊಂದಿಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಹಳೆಯ ಸಂತೋಷ್ ಥಿಯೇಟರ್ ಎಲ್ಲರ ಬಾಯಲ್ಲಿ ನಾನು ಸಣ್ಣದಿದ್ದಾಗ ಬರ್ತಾ ಇದ್ದೆ. ಆವಾಗ ನನ್ನ ಕಾಲದಲ್ಲಿ ನಾನು ತವರಿನ ಸಿರಿ ಫಸ್ಟ್ ನೋಡಿದ್ದು ಫಿಲ್ಮ್. ಇವಾಗ ಹೈಟೆಕ್ ಲುಕ್ ತಗೊಂಡಿದೆ ನಿಮ್ಮ ಥಿಯೇಟರ್. ಎಷ್ಟು ಖುಷಿ ಆಗ್ತದೆ ಸರ್, ಯಾವಾಗ ಪ್ರಾರಂಭ ಆಯಿತು ಅಂತ ಮಾತಾಡಿ. ಬಹಳ ಖುಷಿ ಆಗ್ತದೆ ನೋಡಲಿಕ್ಕೆ.
76ರಲ್ಲಿ ಲೈಸೆನ್ಸ್ ತಗೊಂಡು 22/9/78ರಂದು ಇನಾಗರೇಷನ್ ಆಯಿತು. ಓಕೆ ಆವಾಗ ಇವಾಗ ಫಸ್ಟ್ ಮೂವಿ ಮುಯಿಗೆ ಮುಯಿ ಓಕೆ ಮುಯಿಗೆ ಮುಯಿ ಓಕೆ ಫಸ್ಟ್ ಟಿಕೆಟ್ ಪ್ರೈಸ್ 65 ಪೈಸೆ ಬಾಲ್ಕನಿ. ಓಕೆ ಅಲ್ಲ 65 ಪೈಸೆ ಗ್ರೌಂಡ್ ಫ್ಲೋರ್, 65 ಪೈಸೆ ಗ್ರೌಂಡ್ ಫ್ಲೋರ್, 3 ರೂಪಾಯಿ ಬಾಲ್ಕನಿ ಆಗಿನ 78. ಓಕೆ ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ಬಂದದ್ದು ಸಾಧಾರಣ ಈಗ ಮೊನ್ನೆ 2021ರವರೆಗೆ ಏಕಪರದೆ ಚಿತ್ರಮಂದಿರ ಆಗಿ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಏನಾಯ್ತು, ಕೊರೋನಾದ ನಂತರ ಸ್ವಲ್ಪ ನಮಗೆ ಚಲನಚಿತ್ರಗಳು ಬರುವಂತದ್ದು ಬಾರಿ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೆ ವರ್ಷಕ್ಕೆ 52 ವಾರ, 52 ವಾರಕ್ಕೆ ನಮಗೆ ಇಲ್ಲಿ ಸುಳ್ಳೆದಂತ ಸಣ್ಣ ಪಾಪ್ಯುಲೇಷನ್ ಇರುವಂತ ಊರಲ್ಲಿ ಒಂದು ವಾರಕ್ಕೆ ಒಂದು ಪಿಕ್ಚರ್ನ ಹಾಗೆ ನಮಗೆ ಚೇಂಜ್ ಮಾಡುವಂತ ಅಗತ್ಯತೆಗಳಿತ್ತು. ಸೊ ಒಂದು 52 ವಾರಕ್ಕೆ ಅಟ್ಲೀಸ್ಟ್ ಒಂದು 25-30 ಪಿಕ್ಚರ್ ಒಳ್ಳೆ ಹಿಟ್ ಪಿಕ್ಚರ್ ಬಂದಾಗ ಮಾತ್ರ ಥಿಯೇಟರ್ ಒಳ್ಳೆ ಇದರಲ್ಲಿ ರನ್ ಆಗ್ತಾ ಇತ್ತು ಮುಂಚೆ. ಸೊ ಹಾಗಾಗಿ ಈ ಕೊರೋನಾದ ನಂತರ ತುಂಬಾ ಕಂಗಾಲಾಗಿ ಹೋಯ್ತು ಏಕಪರದೆ ಎಲ್ಲ. ಸಾಧಾರಣ ಕರ್ನಾಟಕದಲ್ಲಿ ಇದ್ದಂತ 400 ಚಿಲ್ಲರೆ ಥಿಯೇಟರ್ಗಳು ಈಗ 100-180ಕ್ಕೆ ಬಂದು ನಿಂತಿದೆ. ಸೊ OTT-ಇಂದಾಗಿ ಸುಮಾರು ಇದಾಗಿದೆ. ಟೆಕ್ನಾಲಜಿಗಳು ಬೆಳೀತಾ ಇದ್ದಾಗ ನಮ್ಮ ಹಳೆಯ ಇದು ನಶಿಸ್ತಾ ಬಂತು. ಸೊ ಆದ್ರೂ ಕೂಡ ನಮಗೆ ಸುಳ್ಯದಲ್ಲಿ ನಮ್ಮದೇ ಥಿಯೇಟರ್ ಒಂದೇ ಇರುವ ಕಾರಣ ಇದರಲ್ಲಿಯೇ ಚಿತ್ರಮಂದಿರ ಆಗಿ ಇದೇ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಒಂದು ಆಸೆ, ತಂದೆಯ ಒಂದು ಬಯಕೆ. ಸೊ ಹಾಗೆ ನಾವು ಭರತ್ ಸಿನಿಮಾಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಅವರು ಒಂದು ಸೇರಿ ಈ ತರ ಒಂದು ಮಾಡುವ ಅಂತ ಹೇಳಿ ಅವರು ಒಂದು ನಮ್ಮನ್ನು ಹುರಿದುಂಬಿಸಿದ್ರು. ಸೊ ನಾವು ಹೀಗೆ ಮಾಡುವ, ನಮಗೆ ನಡೀತದೆ ಇಲ್ಲಿ ಮಾಡುವ, ಯಾಕಂದ್ರೆ ಸುಳ್ಯದಲ್ಲಿ ಒಂದೇ ಥಿಯೇಟರ್ ಇರುವಂತದ್ದು. ಸೊ ಅದೇ ಹಾಗೆ ಹೋಗ್ಲಿ, ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಅವರು ಕೂಡ ನಮಗೆ ತುಂಬಾ ಇದು ಮಾಡಿ, ಸೊ ನಾವು ಇಬ್ರು ಸೇರಿಕೊಂಡು ಈಗ ಭರತ್ ಸಿನಿಮಾಸ್ ಸಂತೋಷ್ ಥಿಯೇಟರ್ ಅಲ್ಲಿ ಮಲ್ಟಿಪ್ಲೆಕ್ಸ್ ಅನ್ನು ಮಾಡಿ ತಯಾರಿಸಿ, ಸೊ ಕಂಪ್ಲೀಟ್ ಆಗಿ ಈಗ ಇನ್ನೊಂದು 10-15 ದಿವಸಗಳಲ್ಲಿ ಅದು ಕರೆಕ್ಟ್ ಆಗಿ ಒಂದು ಇದಾದ ಕೂಡಲೇ ಎಲ್ಲ ನಮ್ಮ ಸಿನಿ ರಸಿಕರಿಗೆ, ಚಿತ್ರ ಪ್ರೇಕ್ಷಕರಿಗೆ ಎಲ್ಲರಿಗೂ ಇದು ಶೋ ಅಲ್ಲಿ ಓಪನ್ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದೇವೆ. ಸುಳ್ಳಿನ ಜನರು ಮುಂಚೆ ಕೈ ಹಿಡಿದಿದ್ರು, ಇವಾಗ ಕೈ ಹಿಡಿತಾರೆ. ಹೇಳಿದ್ರೆ ಮುಂಚಿನ ಆ ಇನ್ಫ್ರಾಸ್ಟ್ರಕ್ಚರ್ ಈಗಿನ ಈ ಇನ್ಫ್ರಾಸ್ಟ್ರಕ್ಚರಿಗೂ ಜನಗಳು ಅಟ್ರಾಕ್ಟ್ ಆಗ್ತಾರೆ. ಲಾಸ್ಟ್ ಟೈಮ್ ಕಾಂತಾರ ಬಂದಾಗ ಫುಲ್ ರಶ್ ಆಗಿತ್ತು ಸರ್ ಅಲ್ವಾ? ಹೌದು. ಆಗಿನ ಸೀಟುಗಳು ಕೂಡ ಸ್ವಲ್ಪ ನಿಮಗೆ ಇಕ್ಕಟ್ಟಿನ ಸೀಟುಗಳು, ಮುಂಚಿನ ಹಳೆಯ ಟೈಪಿನ ಸೀಟುಗಳು ಇದ್ವು. ಈಗ ಫುಲ್ ಕಂಪ್ಲೀಟ್ ಎಲ್ಲ ರಿಕ್ಲೈನರ್ ಸೀಟ್ಸ್, ಮತ್ತೆ ಸ್ಕ್ರೀನ್ 1 ನಲ್ಲಿ 2K ಮೂವಿ ಇದೆ ಅಂತ ಒಳ್ಳೆ ಸೌಂಡ್ ಮತ್ತೆ ಇದು ಎಲ್ಲ ಸರೌಂಡಿಂಗ್ ಅನ್ನು ಹಾಕಿಕೊಂಡು ಮಾಡಿರುವಂತ. ಸೊ ಹಾಗೆ ಇರ್ಬೇಕಾದ್ರೆ ಚಿತ್ರಮಂದಿರವನ್ನು ಚಿತ್ರ ಪ್ರೇಕ್ಷಕರು ಕೈ ಹಿಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗೆ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಿ ಈ ಚಿತ್ರಮಂದಿರವನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಇದು ನಮ್ಮ ಅಸ್ತಿತ್ವ ಇರುವುದೇ ನಮ್ಮ ಸುಳ್ಯದಲ್ಲಿ ನಮ್ಮನ್ನೆಲ್ಲರೂ ಸಂತೋಷ್ ಥಿಯೇಟರ್ ಅವರು ಅಂತ ಹೇಳಿ ಮುಂಚೆಯಿಂದ ಕರೀತಾ ಇದ್ದಾರೆ. ಸೊ ಆ ಅಸ್ತಿತ್ವ ಹಾಗೆ ಉಳಿಬೇಕು, ಮುಂದಕ್ಕೆ ಸಂತೋಷ್ ಥಿಯೇಟರ್ ಅವರೇ ಇದು ಮಾಡಿದ್ದು. ಸೊ ಅದೇ ಚಿತ್ರಮಂದಿರ ಈಗ ಸಹ ಉಂಟು ಅಂತ ಹೇಳುವಂತ ಲೊಕೇಶನ್ ಚೇಂಜ್ ಮಾಡಬೇಕು ಅಂತ ಲೊಕೇಶನ್ ಹಾಕಿದ ಮೇಲೆ ಭರತ್ ಸಿನಿಮಾ ಸಂತೋಷ್ ಎರಡು ಒಂದೇ ಆಗತ್ತೆ. ಹಾಗಾಗಿ ತಂದೆಯವರು ಏನು ಹೇಳ್ತಾರೆ ಸರ್, ಏನ್ ಹೇಳ್ತೀವಿ ಸರ್, ಕೊನೆಯದಾಗಿ ನಿಮ್ಮನ್ನು ಕೈ ಹಿಡ್ಕೊಂಡು ಬಂದಿದ್ದಾರೆ, ಅದೇ ಲೊಕೇಶನ್ ಚೇಂಜ್ ಆಗಲಿಲ್ಲ, ಅದೇ ಲೊಕೇಶನ್ ನಲ್ಲಿ ಹೊಸ ಲುಕ್ ಬಂದಿದೆ ಅಷ್ಟೇ. ಏನ್ ಹೇಳ್ತೀರಿ ಸರ್, ಒಂದು ಮಾತ್ರ ಹೇಳಿಬಿಡಿ. ಮುಂದೆ ಕೂಡ ಅಭಿವೃದ್ಧಿಯಾಗಿ ಬೆಳೀಲಿ. ಹೌದು, ಸುಳ್ಳೆ ಬೆಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹೌದು, ಅದರೊಟ್ಟಿಗೆ ನಾವು ಬೆಳಿಬೇಕು. ಹೌದು, ಎಲ್ಲರೂ ಉದ್ಯೋಗ ಸೃಷ್ಟಿ ಆಗತ್ತೆ. ಹೌದು, ನಮಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೇಳಿಕೊಡ್ತೀನಿ. ಓಕೆ, ಇದಿಷ್ಟು ಸುಳ್ಳ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂತೋಷ್ ಥಿಯೇಟರ್ನ ಹುಟ್ಟು ಹಾಕಿದಂತಹ ಕೆ ಚಿದಾನಂದ ಕುಂಭಕೋಡ್ ಅವರ ಮಾತು, ಜೊತೆಗೆ ಅವರ ಕಂಪ್ಲೀಟ್ ಫ್ಯಾಮಿಲಿ ನಮ್ಮೊಂದಿಗೆ ಇದ್ದಾರೆ. ಅವ್ರು ಹೇಳೋದಿಷ್ಟೇ, ಮುಂಚೆ ಸಂತೋಷ್ ಥಿಯೇಟರ್ ಎಲ್ಲಿತ್ತು ಅದೇ ಲೊಕೇಶನ್ ಅಲ್ಲಿ ಇವಾಗ ಭಾರತ್ ಸಿನಿಮಾ ಆಗಿದೆ, ಅದೇ ಲೊಕೇಶನ್ಗೆ ಬಂದ್ರೆ ಆಯ್ತು, ನಿಮ್ಮ ಸಹಕಾರ ಮುಂದೆ ಇತ್ತು, ಇಂದು ಕೂಡ ಬೇಕು ಅನ್ನುವಂತಹದ್ದು ಮಾತನ್ನ ತಂದೆ ಮಗ ಜೊತೆಗೆ ಅಮ್ಮ ಜೊತೆಗೆ ಸೊಸೆ ಇವರೆಲ್ಲರೂ ಹೇಳುವಂತಹದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಬನ್ನಿ ಸರ್. ಅವಾಗ ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲಿಯ ಡೈರೆಕ್ಟರ್ ಹೇಳ್ತಾ ಇದ್ರು, ಇವಾಗಿನ ಮೆಂಟಲ್ ಹೆಲ್ತ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದ್ರೆ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಒಂದು ವೀಕೆಂಡ್ ಅಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಖುಷಿಯಾಗಿ ಹೋಗಿ ಅಂತ ಇವರು ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂಚೆ ಪರಿಚಯ ಮಾಡಿದ್ರಿ, ಇವಾಗ ಹೊಸತನ ಟಚ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕುಟುಂಬಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನೊಂದಿಗೆ ಇದೀಗ ಭಾರತ ಸಿನಿಮಾ ಇದರ ಡೈರೆಕ್ಟರ್ ಆಗಿರುವಂತಹ ಬಾಲಕೃಷ್ಣ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಓಕೆ, ಬಂದವರೆಲ್ಲ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಸುಳ್ಳಿಗೆ ಬೇಕಿತ್ತು ಅಂತ ಎಲ್ಲರ ಬಾಯಲ್ಲಿ, ನಮ್ಮ ಆಡುಭಾಷೆ ಅರೆಭಾಷೆ ಈ ಕಡೆ ಬೇಕಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫೈನಲಿ ಭಾರತ ಸಿನಿಮಾ ನಮ್ಮ ಸುಳ್ಳಿಗೆ ಬಂದಿದೆ. ಸರ್ ಮಾತಾಡಿ ಸರ್, ಅಂದರೆ ಎಷ್ಟು ಟೈಮ್ದ ಪ್ಲಾನ್ ಇತ್ತು, ಹೇಗೆ ಅಂತ? ನೋಡಿ, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂಚಿನ ಇದ್ದೇವೆ. 2004ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಹೌದು. ಓಕೆ, ಮಂಗಳೂರಲ್ಲಿ ಭಾರತ ಸಿನಿಮಾದಲ್ಲಿ 5 ಸ್ಕ್ರೀನ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಎಲ್ಲ ಎಕ್ಸ್ಪಾನ್ಷನ್ ಆಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದೇವೆ. ಸಿಂಗಾಪುರ್, ಶಿವಮೊಗ್ಗ, ಪುತ್ತೂರು,
ಉಡುಪಿಯಲ್ಲಿ 3 ಉಂಟು. ಹಾಗೆ ಎಕ್ಸ್ಪೆನ್ಷನ್ ನಮ್ಮದು ಎಕ್ಸ್ಪೆನ್ಷನ್ ಆಗ್ತಾ ಉಂಟು. ಈಗ ಎಂತಂದ್ರೆ ಈಗ ಸಣ್ಣ ಸಣ್ಣ ಸಿಟಿಯಲ್ಲಿ ಹೋದರೆ ನಮಗೆ ಸ್ವಲ್ಪ ಅಲ್ಲಿದ್ದು ಜನರಿಗೆ ಅದು ಫೆಸಿಲಿಟಿ ಕೊಟ್ಟರೆ ಕಮರ್ಷಿಯಲ್ ವಯಬಿಲಿಟಿ ಈಸಿ ಆಗ್ತದೆ. ಅದೇ ರೀತಿ ನಾವು ಇದರಲ್ಲಿ ಲೊಕೇಶನಲ್ಲಿ ನೋಡ್ತಾ ಇದ್ದೇವೆ, ಈಗ ಒಂದು ಕಾರ್ಕಳದಲ್ಲಿ ಮಾಡ್ತಾ ಇದ್ದೇವೆ, ಭಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದೊಂದು ನಮಗೆ ಇವತ್ತು ನೆಗೋಷಿಯೇಷನ್ ಮಾಡಿ ಇದೊಂದು ನಮಗೆ ಕಮರ್ಷಿಯಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅದರ ಪ್ರಕಾರ ನಾವು ತುಂಬಾ ಓಲ್ಡ್ ಸರ್ ಸಂತೋಷ್ ಥಿಯೇಟರ್ ಅಂತ ಒಂದು ಹೆಸರಿದೆ ಇದಕ್ಕೆ. ಲೊಕೇಶನ್ ಈಗ ಚೇಂಜ್ ಮಾಡಬೇಕು ಅಂತಿಲ್ಲ, ಇಲ್ಲಿಗೆ ಬಂದರೆ ಆಯಿತು. ಸೊ ಹಾಗಾಗಿ ಜನರು ಕೈ ಹಿಡಿತಾರೆ ಅನ್ನುವಂಥ ನಂಬಿಕೆ ಇದೆಯಾ ನಿಮಗೆ? ಸುಳ್ಳಿದವರು ಹೇಗೆ ಅನ್ಸುತ್ತೆ? ಅಲ್ಲ, ನಮ್ದು ಈಗ ಬಿಸ್ನೆಸ್ ಎಂತಾಗಿದೆ ಮೇಡಮ್ ಅಂದರೆ ಕಂಟೆಂಟ್ ಒಳ್ಳೇದಿದ್ರೆ ಎಲ್ಲಿ ಕೂಡ ಬರ್ತಾರೆ. ಹೆಸರು ಬಿದ್ರೆ ಅಗತ್ಯ ಇಲ್ಲ. ನೀವು ನೋಡಿದ್ವಿ ಸೂ ಫ್ರಮ್ ಸೋ ಎಲ್ಲಿದ್ದು ನೀವು ಹೋಗ್ತೀರಿ, ಕಾಂತಾರ ಎಲ್ಲಿದ್ರು ಹೋಗ್ತೀರಿ. ಅದೇ ರೀತಿ ಕಂಟೆಂಟ್ ಒಳ್ಳೇದಿದ್ರೆ ಜನರು ಬರ್ತಾರೆ. ಅದು ಸಂತೋಷ್ ಇದು ಓಲ್ಡ್ ಇದ್ದ ಕಾರಣ ಅದೊಂದು ಅಡ್ವಾಂಟೇಜ್ ಇದೆ. ಅದು ಇದೆ. ಸೊ ಅದರಿಂದ ಜನರು ಬರ್ತಾರೆ. ಮತ್ತು ನಾವು ಈಗ ಎಂತಂದ್ರೆ ಇದೊಂದು ಈಗ ಕಂಫರ್ಟ್ ನೋಡಿ. ಈಗ ನೋಡಿ ಎಲ್ಲಿ ಒಂದು ವಾಶ್ರೂಮ್ ಹೋಗುವಾಗ ಅದು ಕ್ಲೀನ್ ಇದ್ರೆ ಎಷ್ಟು ನೀವು ಹ್ಯಾಪಿಯಾಗಿ ಹೋಗ್ತೀರಿ. ಈಗ ನಮ್ಮ ಮೇನ್ ಧ್ಯೇಯ ಅಂತಂದರೆ ಒಂದು ಕಸ್ಟಮರ್ ಒಳಗೆ ಬರುವಾಗ ಅವರು ಹ್ಯಾಪಿಯಾಗಿ ಹೊರಗುವಾಗ ಒಂದು 10 ಜನರಿಗೆ ಹೇಳಬೇಕು, ನಮ್ಮ ಒಳ್ಳೆ ಎಂಜಾಯ್ ಆಯ್ತು, ಆ ಥರ ಎಡ್ಡೆ ಮಲ್ದರು ಮಾರ. ಸೊ ಅಂಚಪ್ಪನಾಗ ಸೊ ದ್ಯಾಟ್ ವೇ ನಾವು ಸ್ವಲ್ಪ ಅದು ಇಂಟೀರಿಯರ್ ಸ್ವಲ್ಪ ಚೇಂಜ್ ಮಾಡಿ, ಏರ್ ಕಂಡೀಷನ್ ಎಲ್ಲ ಮಾಡಿ, ವಾಶ್ರೂಮಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಟು ಅಲ್ಟಿಮೇಟ್ಲಿ ನಿಮ್ಮ ಕಂಫರ್ಟ್ ನೋಡೋದು ನಾವು. ಕಸ್ಟಮರ್ ಬಂದು ಹಣ ಬಂದು ಕೊಡುವಾಗ ಕಂಫರ್ಟ್ ನೋಡ್ತಾ ಇದ್ದೇವೆ ಅಷ್ಟೇ. ಇವಾಗ ಜನ ಬರ್ತಾ ಇದ್ದಾರೆ ಸರ್ ನೋಡಲಿಕ್ಕೆ. ಭಾರತ್ ಸಿನಿಮಾ ಬಂದಿದೆ, ಒಳಗಡೆ ಜನ ಜಾಸ್ತಿ ಬರ್ತಾ ಇದ್ದಾರೆ, ನೋಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಸರ್, ಫಸ್ಟ್ ಫಿಲ್ಮ್ ಯಾವುದಾಗತ್ತೆ ಅಂತ. ಒಳ್ಳೆಯ ಫಿಲ್ಮಿಗೆ ವೇಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ಹಾಗಾಗಿ ನಮ್ಮದ್ರಲ್ಲಿ ಸ್ವಲ್ಪ ಅಪ್ರೂವಲ್ ಸ್ವಲ್ಪ ತುಂಬ ಜಾಸ್ತಿ ಇದೆ, ಅದು ಆಗ್ತಾ ಉಂಟು. ಅದೊಂದು ಮ್ಯಾಕ್ಸಿಮಮ್ ಒಂದು 15-20 ಡೇಸಲ್ಲಿ ಆಗೋ ನಮಗೆ ಕೂಡ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಉಂಟು. ಆದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ನಮಗೂ ಅಪ್ಡೇಟ್ ಮಾಡ್ತೀರಲ್ವಾ ಸರ್? 100% ನಮಗೆ ಮಾಡ್ತೀರಾ, ಮೇಡಿತವರಿಗೂ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ ಸರ್. Thank you. So actually very much happy because and also very satisfying and I believe like almost ಎಲ್ಲರೂ ಕೂಡ ಮೂವಿ ಅಂತ ಬಂದಾಗ, ಥಿಯೇಟರ್ ಅಂತ ಬಂದಾಗ, ಸೊ ಪುತ್ತೂರು, ಮಂಗಳೂರು ಎವ್ರಿ ವೀಕೆಂಡ್ಸ್ ಆಸ್ ಐ ಹರ್ಡ್ ಎಲ್ಲರೂ ಆಲ್ಮೋಸ್ಟ್ ಲೈಕ್ ಪುತ್ತೂರು, ಮಂಗಳೂರು ಹೀಗೆ ಹೋಗ್ತಾರೆ. ಸೊ ಐ ಥಿಂಕ್ ಇದೊಂದು ಏನಾಗಿದೆ ಇವಾಗ ಆಲ್ಮೋಸ್ಟ್ 3 screens ಇದೆ. ಸೊ maybe like 2-3 films at a time. So actually very happy and ನಮ್ಮ ಸುಳ್ಯದವರು ಎಸ್ಪೆಷಲಿ ನಾವು ಎಲ್ಲಿ ಸಹ ಹೋಗೋ ನೆಸೆಸಿಟಿ ಇಲ್ಲ and it's ಹತ್ರನೇ ಇದೆ. ಸೊ ಅನಿಸಿದಾಗ ಬರ್ಬೋದು, ಮೂವಿ ನೋಡ್ಬೋದು. ಯಾ ಎಕ್ಸಾಕ್ಟ್ಲಿ. ಆ್ಯಂಡ್ ಆಲ್ಸೋ ಲೈಕ್ ಐ ಒಬ್ಸರ್ವ್ಡ್ ಆಲ್ಮೋಸ್ಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಲೈಕ್ screen 1, screen 2, screen 3, every 3 of the screens are very good and also food counter ಇದೆ, ಕೆಫೆ ಇದೆ. So I believe March 1st ಇಂದ book ಮಾಡ್ಬೋದು on Book My Show. Just put the location Sulya and yeah, just go ahead and book the tickets. Rashmi anta. Yes. Thank you so much. Thank you. ನೋಡಿದಲ್ಲ, ನಮ್ಮ ಸುಳ್ಳಿದ ಗಾಂಧಿನಗರದ ಸಂತೋಷ್ ಥಿಯೇಟರ್ ಇವಾಗ ಭಾರತ್ ಸಿನಿಮಾ ಆಗಿ ಬದಲಾವಣೆ ಆಗಿದೆ. ಎಲ್ಲವೂ ಕೂಡ ಮಲ್ಟಿಪ್ಲೆಕ್ಸ್ ಅಲ್ಲಿ ನಿಮಗೆ ಸಿನಿಮಾ ಇನ್ಮುಂದೆ ಕಾಣುತ್ತೆ. ಸೊ ಹಾಗಾಗಿ ಯಾವುದೇ ಸಿನಿಮಾಗಳು ಬಂದರೂ ಕೂಡ ನೀವು ನಮ್ಮ ಊರಲ್ಲಿ ಬಂದು ಸಿನಿಮಾವನ್ನು ಆರಾಮ್ಸೆ ನೋಡ್ಬೋದು. ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಸೊ ಹಾಗಾಗಿ ಬನ್ನಿ, ಯಾವುದೇ ಲೊಕೇಶನ್ ಬೇಡ. ಸಂತೋಷ್ ಥಿಯೇಟ್ರ್ ಮುಂಚೆ ಎಲ್ಲಿತ್ತು ಅದುವೇ ಇವಾಗ ಹೈಟೆಕ್ ಟಚ್ ಪಡ್ಕೊಂಡು ಭಾರತ್ ಸಿನಿಮಾ ಆಗಿ ರೂಪುಗೊಂಡಿರುವಂಥದ್ದು. ಸೊ ಹಾಗಾಗಿ ಇದು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಜೊತೆ ರಿಪೋರ್ಟರ್ ಹಸನಾ ಜಯನಗರ, ನಾನು ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್.